ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಮನೇಲಿ ನಡೆದಿರುವಂತಹ ಒಂದು ಚಿಕ್ಕ ಫಂಕ್ಷನಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಮ್ಮ ಮನೆ ಮಗಳನ್ನ ತುಳಸಿ ಕಟ್ಟೆಯಲ್ಲಿ ಮಾಡೋ ಶಾಸ್ತ್ರನ ಮಾಡಿದ್ವಿ. ಇದರಲ್ಲಿ 13 ಜನ ಮುತ್ತೈದೆಯರು ನೀರು ಹಾಕ್ತಾರೆ. ಮೊದಲಿಗೆ ನಮ್ಮಕ್ಕ ಅಂದರೆ ನಮ್ಮ ಮೊಮ್ಮಗಳ ಸೋದರತ್ತೆ, ಅವರು ದೊಡ್ಡವರು, ಎರಡನೇವಳು ನಾನು. ಹಾಗಾಗಿ ಶಾಸ್ತ್ರ ಎಲ್ಲ ಅವರೇ ಮಾಡಿದ್ದಾರೆ, ಆಮೇಲೆ ನಾನು ಮಾಡಿದ್ದೀನಿ. ನೋಡಿ, ಇದರಲ್ಲಿ ಒಟ್ಟು 13 ಜನ ಮುತ್ತೈದೆಯರು ನೀರು ಹಾಕುವಂಥ ಶಾಸ್ತ್ರನ ಮಾಡ್ತಾರೆ. ಮತ್ತು ಈ ಶಾಸ್ತ್ರಕ್ಕೆ ಅಗಸ್ತ್ರಂತ್ರಲ್ಲ, ಅವ್ರು ಬೇಕೇ ಬೇಕು. ಕೊನೆಯಲ್ಲಿ ನಾವೆಲ್ಲ ನೀರು ಹಾಕಿದ ಮೇಲೆ ಅವ್ರ ಶಾಸ್ತ್ರ ಏನಿದೆ ಅದನ್ನು ಮಾಡ್ತಾರೆ. ಇವರು ನಮ್ಮ ದೊಡ್ಡಕ್ಕ. ಇವರು ಮತ್ತು ನಮ್ಮದು ಎರಡನೇ ಅಕ್ಕ ಇವರು. ಪ್ರತಿಯೊಬ್ಬರು ಈ ಶಾಸ್ತ್ರನ ಮಾಡಬೇಕು. ಮತ್ತು ಇದನ್ನು ನಮ್ಮ ಮಗಳಿದ್ದಾಳಲ್ಲ, ಇವಳು ಅಮ್ಮ ಆಗಲಿ, ಚಿಕ್ಕಮ್ಮ, ದೊಡ್ಡಮ್ಮ ಯಾರೂ ಮಾಡೋಂಗಿಲ್ಲ, ಸೋದರತ್ತೇರೆ ಮಾಡೋದು. ಇವರು ಅಪ್ಪಾಜಿ ಅಕ್ಕ ತಂಗಿರಾಗಿರೋಕ್ಕೋಸ್ಕರ ಅವಳಿಗೆ ಅತ್ತೆ ಆಗ್ತಾರಲ್ಲ, ಅದಕ್ಕೋಸ್ಕರ ಅವರೇ ಮಾಡಿದ್ದಾರೆ. ಇವ್ರು ಮಾತ್ರ ಅವರ ಸೋದರ ಮಾವನ ಹೆಂಡತಿ. ಮತ್ತೊಬ್ಬರು ಆಚೆಗೆ ಅವ್ರ ಚಿಕ್ಕಮ್ಮನ ಮಗನ ಹೆಂಡತಿ ಇವರು ಕೂಡ ಸೋದರತ್ತೇನೆ. ಒಟ್ಟು 13 ಜನ ಮುತ್ತೈದೆಯರು ನೀರು ಹಾಕೋ ಶಾಸ್ತ್ರನ ಮಾಡ್ತಾರೆ. ಇದರಲ್ಲಿ ನಂತರ ನೋಡಿ, ಇವರು ಅಗಸ್ತ್ರು. ಇವ್ರು ಬಂದ್ರೇ ಈ ಶಾಸ್ತ್ರ ಕಂಪ್ಲೀಟ್ ಆಗೋದು. ಅವ್ರ ಶಾಸ್ತ್ರ ಏನಿದೆ ಅವರು ನೀಟಾಗಿ ಮಾಡ್ತಾರೆ. ನೋಡಿ, ಅವ್ರದ್ದು ಏನೇನು ಶಾಸ್ತ್ರ ಇದೆ ಅದನ್ನೆಲ್ಲ ಮಾಡ್ತಾಯಿದ್ದಾರೆ ನೋಡಿ. ನಂತರ ಅವರು ಕೊನೆಯಲ್ಲಿ ನೀರು ಹಾಕೋ ಶಾಸ್ತ್ರನೂ ಕೂಡ ಮಾಡ್ತಾರೆ, ಅರಿಶಿನ ಹಚ್ಚಿ. ತುಂಬಾ ಚೆನ್ನಾಗಾಗಿತ್ತು ಫಂಕ್ಷನ್ ಕೂಡ. ನಂತರ ಇಲ್ಲಿ ಎಲ್ಲರೂ ನೀರು ಹಾಕಿ ಮುಗಿದ ಮೇಲೆ ಇದು ಅವರ ಅಜ್ಜಿ. ಇದು ಮತ್ತೊಬ್ಬರ ಅಜ್ಜಿ, ಇವರು ಕೂಡ ನೀರು ಹಾಕಿದ್ದಾರೆ. ಇದು ನಮ್ಮಮ್ಮನೂ ಹಾಕಿದ್ದಾರೆ. ಅವಳಿಗೆ ಅಜ್ಜಿ ಹಾಕ್ತಾರಲ್ಲ, ಅದಕ್ಕೋಸ್ಕರ ನಮ್ಮಮ್ಮನೂ ಹಾಕಿದ್ದಾರೆ. ನಂತರ ಇವರು ನಮ್ಮಕ್ಕ ಕೊನೆಯಲ್ಲಿ ಲಾಸ್ಟಲ್ಲಿ ಒಂದು ಕೊಡ ನೀರು ತೆಗೆದು ಮೈ ಮೇಲೆ ಹಾಕ್ತಾರೆ. ಈಗ ಪೂರ್ತಿ ನೀರು ಹಾಕಿದ ಮೇಲೆ ಇಲ್ಲಿಗೆ ನೀರು ಹಾಕೋ ಶಾಸ್ತ್ರ ಕಂಪ್ಲೀಟ್ ಆಗುತ್ತೆ. ನಂತರ ಅವಳನ್ನು ರೆಡಿ ಮಾಡೋಕ್ಕಂತ ನಾವು ಒಳಗೆ ಕರ್ಕೊಂಡು ಹೋದ್ವಿ. ನೋಡಿ, ಅವಳನ್ನು ಬೇಗನೆ ರೆಡಿ ಮಾಡಿದ್ದಾರೆ. ರೆಡಿ ಮಾಡಿ ಮತ್ತು ಈಗ ಆರತಿ ಮಾಡಬೇಕಲ್ಲ, ಆರತಿ ಮಾಡಿದ ಮೇಲೆ ನಮ್ಮ ಶಾಸ್ತ್ರ ಕಂಪ್ಲೀಟ್ ಆಗುತ್ತೆ. ಇಲ್ಲಿಗೆ ಮೊದಲಿಗೆ ನಾನೇ ಅರಿಶಿನ ಕುಂಕುಮ ಹಚ್ಚಿದ್ದೀನಿ. ಅವರ ಅಪ್ಪಾಜಿ ಅಂದರೆ ನಮ್ಮ ಅಣ್ಣ. ಹೂ ಮುಡಿಸೋ ಶಾಸ್ತ್ರನೂ ನಾನೇ ಮಾಡಿದ್ದೀನಿ, ಯಾಕಂದರೆ ನಾನು ಸೋದರತ್ತೆ ಅಲ್ವಾ, ಅದಕ್ಕೋಸ್ಕರ ಮಾಡಿದ್ದೀನಿ. ನಂತರ 9 ಜನ ಮುತ್ತೈದೆಯರು ಆರತಿ ಹಾಡನ್ನು ಹಾಡಿದ್ದಾರೆ. ಪ್ರಾಯವೇದಕ್ಕೆ
ಭಾಗ್ಯವಂತನ ಪುತ್ರಿ ಬಾಲಕಿ ನಾಡುತ್ತ ಎತ್ತಿದರತಿಯ ಕೊನೆಯಲ್ಲಿ ಆರತಿ ಹಾಡೆಲ್ಲ ಮುಗಿದ ಮೇಲೆ ಅಕ್ಷತೆ ಹಾಕಬೇಕಲ್ಲ. ನಾವೆಲ್ಲರೂ ಸೇರಿ ನಾವು 9 ಜನ ಆರತಿ ಮಾಡಿದ್ದೀವಿ, ಅಕ್ಷತೆ ಹಾಕಿದ್ವಿ. ನೋಡಿ ಇಲ್ಲಿಗೆ ನಮ್ಮ ಶಾಸ್ತ್ರ, ನಾವು ಮಾಡುವಂಥ ಶಾಸ್ತ್ರ ಮುಗಿಯುತ್ತೆ. ನಂತರ ನಮ್ಮ ಅಕ್ಕ ಅವಳಿಗೆ ಒಂದು ಸ್ವಲ್ಪ ನಮ್ಮ ಕಡೆ ಹಾಲು ತುಪ್ಪ ಕೊಡುವಂಥ ಶಾಸ್ತ್ರ ಇತ್ತು. ಅದಕ್ಕೋಸ್ಕರ ಅಂದರೆ ಬಾಯಿ ಸಿಹಿ ಮಾಡೋದಂತ ಹೇಳ್ತಾರೆ. ಅದರಲ್ಲಿ ಹಾಲು ಮತ್ತು ಸಕ್ಕರೆ ತುಪ್ಪ ಹಾಕಿ ಕೊಡಬೇಕು. ನಂತರ ಮುಗಿದ ಮೇಲೆ ಎಲ್ಲ ಆರತಿ ಮುಗಿದ ಮೇಲೆ ಮತ್ತು ವಾಪಸ್ ತುಳಸಿ ಕಟ್ಟೆಗೆ ಬಂದು ಕೈ ಮುಗಿಬೇಕು. ಒಂದು ರೌಂಡ್ ಸುತ್ತಿರುಗಿಸಿ ಕೈ ಮುಗಿಸ್ತಾರೆ ನಮ್ಮ ಕಡೆ. ನಂತರ ತುಳಸಿ ಕಟ್ಟೆ ಎಲ್ಲ ಸುತ್ತಿರುಗಿ ಕೈ ಮುಗಿದ ಮೇಲೆ ಯಾರ್ಯಾರು ಹಿರಿಯರಿದ್ದರೋ ಅವ್ರ ಕಾಲಿಗೆಲ್ಲ ಬಿದ್ದು ಆಶೀರ್ವಾದ ಮಾಡಿಸ್ತಾರೆ. ತುಂಬಾ ಚೆನ್ನಾಗಿತ್ತು ಫಂಕ್ಷನ್ನು, ತುಂಬಾ ನೀಟಾಗಿ ಬಂದಿತ್ತು ಫಂಕ್ಷನ್ ಕೂಡ. ನೋಡಿ ಯಾರ್ಯಾರು ಹಿರಿಯರಿದ್ರೆ ಅವ್ರ ಕಾಲಿಗೆಲ್ಲ ಬೀಳಿಸ್ತಾರೆ. ನಂತರ ಮಂಟಪಕ್ಕೆ ಹೋಗಿ ಕುಂದಿರಿಸ್ಬಿಡ್ತಾರೆ. ನಂತರ ಊಟನೂ ಹಾಗೆ ತುಂಬಾ ಚೆನ್ನಾಗಿತ್ತು. ನಾನ್ ವೆಜ್ ಊಟ ಮಾಡಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.